ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪಾ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನನ್ನೊಳಗಿನ ಆತ್ಮ ಪರಮಾತ್ಮನಿಂದ ನಿಮ್ಮೊಳಗಿರುವಂತ ಎಲ್ಲ ಆತ್ಮ ಪರಮಾತ್ಮನಿಗೆ ಧನ್ಯವಾದಗಳು. ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತೇಳಿ ನಾವು ಮೊದಲಿಗೆ ನೋಡೋಣ. ಎಲ್ಲರೂ ನೀರು ಕುಡ್ಕೊಳ್ಳಿ. ಒಂದು ಗ್ಲಾಸ್ ಅಲ್ಲಿ ಇಟ್ಕೊಂಡಿರ್ತೀರಾ ಅನ್ಕೊಂಡಿರ್ತೀನಿ. ಎಲ್ಲರೂ ನೀರನ್ನ ಕುಡ್ಬಿಟ್ಟು ತಗೋಬೇಕು. ಯಾರಾದ್ರೂ ನೀರ್ ತಗೋಬೇಕಾ? ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ಸರಿ, ಮೊದಲಿಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೈಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ನೂತನ ಅವರು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಸರಿ, ಮೊದಲಿಗೆ ನಾವಿವಾಗ ನಿಧಾನವಾಗಿ ಕಣ್ಣನ್ನ ಮುಚ್ಕೊಂಡು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಗಮನ ಎಲ್ಲವೂ ಕೂಡ ಉಸಿರಿನ ಕಡೆಗೆ ಇರಲಿ. 3 ಸಲ ಓಂ ಚಾಂಟಿಂಗ್ ಅನ್ನ ಮಾಡೋಣ. ಆ ಆ ಆ ಕೈಗಳನ್ನ ಚಾರ್ಜ್ ಮಾಡಿದ್ರೆ 2 ಕೈಗಳನ್ನು ಚೆನ್ನಾಗಿ ಉಜ್ಜಿ ಕೈಗಳನ್ನ ಜೋಡಿಸ್ಕೊಂಡು ಹಳ್ಳದ ರೀತಿಯಲ್ಲಿ ಮಾಡ್ಕೊಳ್ಳಿ. ಕೈಗಳ ಮೇಲೆ ಸಿಂಬಲ್ಗಳನ್ನ ಡ್ರಾ ಮಾಡಿ. ಚೌಕುರಿ 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 ಚೌಕುರಿ, ಸೆಹಿಕಿ 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 ಸೆಹಿಕಿ. ಎಡದ ಕೈಯಿಂದ ಬಲದ ಕೈ ಮೇಲೆ ಸಿಂಬಲ್ಗಳನ್ನ ಡ್ರಾಪ್ ಮಾಡ್ಕೊಳ್ಳಿ. ಚೌಕುರಿ 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 ಚೌಕುರಿ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ಕೈಗಳನ್ನ ಕಪ್ಪಿನ ಹಳ್ಳದ ರೀತಿಯಲ್ಲಿ ಮಾಡಿ ನಿಧಾನವಾಗಿ ಮೇಲೆ ಕೈಗಳನ್ನ ಎತ್ಕೊಳ್ಳಿ. ಆಕಾಶವನ್ನ ನೋಡುವ ಹಾಗೆ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ಏ ವಿಶ್ವಚೇತನದ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸ್ವಯಂ ಉಪಚಾರ ಮಾಡುವಂತಹ ಅಥವಾ ಸೆಲ್ಫ್ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಬ್ರಹ್ಮಾಂಡದಿಂದ ಅದ್ಭುತವಾದಂತಹ ಆ ದಿವ್ಯ ಚೈತನ್ಯದ ಕಿರಣಗಳು ನಮ್ಮ ಮೇಲೆ ಹರಿತಾ ಇರುವ ಹಾಗೆ, ಪ್ರವಹರಿತಿರುವ ಹಾಗೆ ನಾವು ನೋಡ್ತಾ ಬರ್ಬೇಕು.
ಈ ಪ್ರೋಸೆಸ್ ಅನ್ನ ಕಣ್ಣು ಮುಚ್ಚಿ ನೀವು ಮಾಡ್ತಾ ಬನ್ನಿ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗಿದೆ. ಮಳೆ ಹನಿ ಹೇಗೆ ಬರುತ್ತೆ ಹಾಗೆ ಆ ಪ್ರಕಾಶವು ನಮ್ಮ ಗಂಟಲಿನ ಭಾಗ ಎಲ್ಲವನ್ನು ಕೂಡ ಅದು ಆವರಿಸಿಕೊಂಡಿದೆ. ನಮ್ಮ ಭುಜಗಳು, ನಮ್ಮ ಕೈಗಳು, ತೋಳುಗಳು, ಅಂಗೈ ಬೆರಳುಗಳೆಲ್ಲವೂ ಕೂಡ ಆ ಬೆಳಕಿನ ದಿವ್ಯ ಕಾಂತಿಯ ಕಿರಣಗಳಿಂದ ತುಂಬಿ ಹೋಗಿದೆ. ಹಾಗೆ ಕಿರಣಗಳು ಮುಂದೆ ಸಾಗುತ್ತಾ 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 ನಮ್ಮ ಹೃದಯದ ಭಾಗ, ಹೊಟ್ಟೆಯ ಭಾಗ, ಹೊಟ್ಟೆಯ ಕೆಳಭಾಗ, ಮೇಲ್ಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗಿದೆ. ನಮ್ಮ ಬೆನ್ನು ಮೂಳೆ, ನಮ್ಮ ಸೊಂಟದ ಭಾಗ, ಸೊಂಟದ ಕೆಳಭಾಗಗಳೆಲ್ಲವೂ ಕೂಡ ಆ ಕಿರಣಗಳ ತೇಜು ಕಾಂತಿಯಿಂದ ಕಂಗೊಳಿಸ್ತಾ ಇದೆ. ಪ್ರಕಾಶ 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 ಆ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಥೈಸ್ಗಳಲ್ಲಿ, ನಮ್ಮ ಮಂಡಿಗಳಲ್ಲಿ, ನಮ್ಮ ಮೊಣಕಾಲುಗಳಲ್ಲಿ, ನಮ್ಮ ಕಾಫ್ ಮಸಲ್ಸ್ಗಳಲ್ಲಿ, ಆಂಕಲ್ ಅಲ್ಲಿ, ಪಾದದಲ್ಲಿ, ಪಾದದ ಬೆರಳಿನ ತುದಿಯವರೆಗೂ ಕೂಡ ಈ ಪ್ರಕಾಶದ ಕಾಂತಿಯ ಚಿಲುಮೆಯ ಕಿರಣಗಳು ಇಡೀ ಶರೀರದ ಮೇಲ್ಭಾಗದಿಂದ ಪಾದದ ಕೊನೆಯವರೆಗೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ನಾವು ತುಂಬಿ ಹೋಗಿದ್ದೇವೆ. ನಾವೊಂದು ಪ್ರಕಾಶದ ಗೋಲದ ಒಳಗಡೆ ನಾವು ಕೂತ್ಕೊಂಡಿದ್ದೇವೆ. ಈ ದಿವ್ಯತೆಯ ಪ್ರಕಾಶದ ಕಿರಣಗಳು ಸೂರ್ಯನ ಹಾಗೆ ತಮ್ಮ ಕಿರಣಗಳನ್ನ ಹರಡುತ್ತಾ 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 ನಾವಿರುವಂತ ಕೋಣೆಯನ್ನ ತುಂಬಿಕೊಂಡಿದ್ದೀವಿ. ಕೋಣೆಯಿಂದ ಹಾಗೆ ಈ ನಮ್ಮ ಮನೆಯೆಲ್ಲವೂ ಕೂಡ ಜಗಮಗಿಸುವಂತ ಈ ಕಿರಣಗಳ ಕಾಂತಿಯಲ್ಲಿ ಮುಳುಗಿ ಹೋಗಿದೆ. ಈ ಪ್ರಕಾಶದ ಕಿರಣಗಳು ದಿವ್ಯತೆಯು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಗ್ರಾಮದಿಂದ ಇಡೀ ದೇಶವನ್ನ ವ್ಯಾಪಿಸಿದೆ. ದೇಶದ ಮಧ್ಯದೊಳಗಡೆ ನಾವಿದ್ದೀವಿ. ಆ ಪ್ರಕಾರದ ಕ್ರಾಂತಿಯ ಕಿರಣಗಳು ಎಲ್ಲ ಕಡೆ ಹರಡ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ 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 ಈ ಕಿರಣಗಳು ದಿವ್ಯತೆಯ ಪ್ರಶಾಂತತೆಯ ಕಿರಣಗಳು ಹಾಗೆ ಹರಡುತ್ತಾ ಹರಡುತ್ತಾ ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶದಿಂದ ಹಾಗೆ ಈ ಪ್ರಕಾಶವು ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರಗೊಂಡಿದೆ. ಅಣುವಿನಲ್ಲಿ, ಕಣಗಳಲ್ಲಿ, ಗ್ರಹಗಳು, ನಕ್ಷತ್ರಗಳು, ತಾರೆಗಳಲ್ಲೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ನಾವು ಈಗ ಒಂದು ಪ್ರಕಾಶವಾಗಿದ್ದೇವೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಕುಲದೇವತೆ ಕುಲದೇವರುಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಎಲ್ಲ ದಿವ್ಯ ಶಕ್ತಿಗಳು ಕೂಡ ಈಗ ವಿರಾಜಮಾನರಾಗಿ ಉಪಸ್ಥಿತರಾಗಿ ಅವರು ನಿಮ್ಮ ಮೇಲೆ ಆಶೀರ್ವಾದದ ಕಿರಣಗಳನ್ನ ಬೀರ್ತಾ ಇದ್ದಾರೆ. ನಿಮ್ಮ ಮೇಲೆ ಆಶೀರ್ವಾದ ದಿವ್ಯ ಶಕ್ತಿಗಳು ಹರಿತಾ ಇದೆ. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಅವರೇ ಈ ಹೀಲಿಂಗ್ ಅನ್ನ ಮಾಡ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಧನ್ಯವಾದ ಧನ್ಯವಾದ ಧನ್ಯವಾದ. ಈಗ ಕೈಗಳನ್ನ ನಿಮ್ಮ ಹತ್ರ ಆಶೀರ್ವಾದ ಮಾಡುವ ರೀತಿ ಇಟ್ಕೊಂಡು ಚೌಕುರಿ 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 ಚೌಕುರಿ. ನಮ್ಮ ಆಭಾ ಮಂಡಲದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡದಾದಂತಹ ಹೋಮ ಕುಂಡವನ್ನ ನಾವು ಕಲ್ಪನೆ ಮಾಡಿ ಅಲ್ಲಿ ಅಗ್ನಿದೇವರು ಉರಿತಾ ಇರುವ ಹಾಗೆ ನಾವು ಕಲ್ಪನೆ ಮಾಡಿ ಬಲದ ಕೈಯಿಂದ ನಮ್ಮ ಶರೀರದ ಎಡಭಾಗದಲ್ಲಿ ಒಂದು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿ ಹಿಡ್ಕೊಂಡು ಗೊತ್ತಾಗಿಲ್ಲದೆ ಒಂದ್ಸಲ ನೋಡ್ಕೊಳ್ಳಿ. ಕಣ್ಬಿಟ್ಟು ಎಲ್ಲವನ್ನು ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಆ ಅಗ್ನಿ ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ನಾವು ಹಾಕ್ತಾ ಬರ್ಬೇಕು. ಆಭಾ ಮಂಡಲದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ವಿಲೀನವಾಗಲಿ 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 ವಿಲೀನವಾಗಿ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಪ್ರಕಾಶಗಳು ಎಲ್ಲ ನಕಾರಾತ್ಮಕ ಶಕ್ತಿ ಕಪ್ಪು 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 ಹೊಗೆಯ ರೀತಿ ಎಲ್ಲವನ್ನ ತೆಗೆದು ಅಗ್ನಿಯಲ್ಲಿ ಹಾಕಿದ್ವಿ. ಅದು ಉರಿದು 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 ಅದೆಲ್ಲವೂ ಕೂಡ ಕಪ್ಪು 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 ಹೊಗೆ ಬ್ರಹ್ಮಾಂಡದಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ. ಸೂಪರ್, ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹಿಡಿದು ತೆಗೆದು ಹಾಕ್ತಾ ಬನ್ನಿ. ಸೂಪರ್. ಈಗ ಎಡದ ಭಾಗದಿಂದ ನಮ್ಮ ಬಲಭಾಗದಲ್ಲಿರುವಂತ ಎಲ್ಲ ಶರೀರದ ನಕಾರಾತ್ಮಕ ಶಕ್ತಿಗಳನ್ನ ಅಗ್ನಿಯಲ್ಲಿ ಹಾಕ್ತಾ ಬನ್ನಿ.
ಶುದ್ಧಿಯಾಗಲಿ, 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 ಶುದ್ಧಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಅಗ್ನಿಯಲ್ಲಿ ಹಾಕಿ ಅದು ಉರಿದು ಚಟಪಟ ಚಟಪಟ ಅಂತ ಉರಿಯುತ್ತಾ ಇದೆ, ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಸೂಪರ್. ಈಗ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ಈ ರೀತಿ ಇಟ್ಕೊಳ್ಳಿ, ನೋಡ್ಕೊಳ್ಳಿ ಒಮ್ಮೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, 7 ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅಗ್ನಿಯಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. 7 ಚಕ್ರಗಳಲ್ಲಿ, ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಸೂಪರ್, ಸೂಪರ್. ಈಗ ನಾವು ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಅಗ್ನಿಯಲ್ಲಿ ಹಾಕಿ ಅದು ದಹಿಸಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಕೆಲವೊಮ್ಮೆ ಕೈಗಳಲ್ಲಿ ಅಂಟ್ಕೊಂಡಂಗಾಗಿರುತ್ತೆ, ಅದನ್ನು ಕೂಡ ನಾವು ಆ ಅಗ್ನಿಯಲ್ಲಿ ಎಲ್ಲವನ್ನ ಹಾಕ್ಬೇಕಾಗತ್ತೆ. ಸೂಪರ್. ಈಗ ಅಗ್ನಿಯ ಮೇಲೆ ಚೌಕುರಿಯನ್ನ ಬರೆದು ಚೌಕುರಿ 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 ಪೃಥ್ವಿ ಶುದ್ಧಿಯಾಗಲಿ, ಶುದ್ಧಿಯಾಗಲಿ, ಶುದ್ಧಿಯಾಗಲಿ. ಪೃಥ್ವಿ ಮಾತೆ, ಆಕಾಶ, ಪಂಚತತ್ವಗಳೆಲ್ಲವೂ ಕೂಡ ಶುದ್ಧಿಯಾಗಲಿ, ಶುದ್ಧಿಯಾಗಲಿ, ಶುದ್ಧಿ. ಪಂಚತತ್ವಗಳಿಗೆ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ಚಕ್ರಗಳನ್ನ ನಾವು ಶುದ್ಧಿ ಮಾಡ್ಕೊಳ್ಳೋಣ. ನಮ್ಮ ಗಮನ ಎಲ್ಲವನ್ನ ಕೂಡ ಸಹಸ್ರಾರ ಚಕ್ರದ ಕಡೆಗೆ ತಂದು ಅಲ್ಲಿ ನಾವು ಚೌಕುರಿಯನ್ನ ಬರೆಯೋಣ. ಚೌಕುರಿ 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 ಚೌಕುರಿ. ಶುದ್ಧಿಯಾಗಲಿ, 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 ಶುದ್ಧಿ. ಬ್ರಹ್ಮಾಂಡದಿಂದ ಎದ್ದು ಬರ್ತಾ ಇರುವಂತಹ ಪ್ರಕಾಶವು ನಿಮ್ಮ ಕೈಗಳ ಮುಖಾಂತರ ಸಹಸ್ರಾರ ಚಕ್ರದಲ್ಲಿ ಹೋಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಲಿ. ಪ್ರಕಾಶ ಪ್ರಕಾಶ ಪ್ರಕಾಶವು ಸ್ಥಾಪನೆಯಾಗಿದೆ, ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಆಗ್ನೇಯ ಚಕ್ರದಲ್ಲಿ ಚೌಕುರಿ 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 ಚೌಕುರಿ. ಶುದ್ಧಿಯಾಗಲಿ, 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 ಶುದ್ಧಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ನಮ್ಮ ಕೈಗಳಿಂದ ಹರಿದು ಬರ್ತಿರುವ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯ ಮುಖಾಂತರ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ, ವಿಲೀನ ಆಗ್ತಾ ಇದೆ, ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಿ ಅಲ್ಲಿ ದಿವ್ಯಮಾನದ ಒಂದು ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಗಂಟಲಿನ ಚಕ್ರದಲ್ಲಿ ಚೌಕುರಿ 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 ಚೌಕುರಿ. ಶುದ್ಧಿಯಾಗಲಿ, 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 ಶುದ್ಧಿಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಎಲ್ಲವೂ ವಿಲೀನಗೊಂಡು ಶುದ್ಧಿಯಾಗಿ ಅಲ್ಲಿ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಪ್ರಕಾಶವಾಗಿ ಹೊಳೆತಾ ಇದೆ. ನಮ್ಮ ಹೃದಯ ಚಕ್ರದಲ್ಲಿ ಚೌಕುರೆ 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ಹೊಗೆಯ ರೂಪದಲ್ಲಿ ಹೋಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗ್ತಾ ಇದೆ. ಶುದ್ಧಿಯಾಗಿ ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯವು ಸ್ಥಾಪನೆಯಾಗಿದೆ, ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೌಕುರೆ 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಶಿವಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನ ಆಗ್ತಾ ಇದೆ. ಆ ತೇಜೋ ಕಾಂತಿಯಲ್ಲಿ ಸ್ಥಾಪನೆಯಾಗಿದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪ್ರಕಾಶದಿಂದ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಕುರೆ 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಆ ದಿವ್ಯದ ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ಒಂದೇ ಸಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗಿದೆ. ಶಕ್ತಿಯುತವಾದ ಪರಮಾತ್ಮನ ದಿವ್ಯ ಚೈತನ್ಯ ಅಲ್ಲಿ ಸ್ಥಾಪನೆಯಾಗಿದೆ. ಸೂಪರ್, ಸೂಪರ್. ಮೂಲಾಧಾರ ಚಕ್ರದಲ್ಲಿ ಚೌಕುರೆ 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಶಕ್ತಿಯುತವಾದಂತಹ ಪರಮಾತ್ಮನ ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ಮೂಲಾಧಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಆ ಪರಮಾತ್ಮನ ದಿವ್ಯ ಚೇತನವು ಕೂಡ ಅಲ್ಲಿ ಸ್ಥಾಪನೆಯಾಗಿದೆ. ನಮ್ಮ 7 ಚಕ್ರಗಳು ಕೂಡ ಶುದ್ಧಿಯಾಗಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಎಲ್ಲೆಲ್ಲೂ ಪ್ರಕಾಶ 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 ಪ್ರಕಾಶ. ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ತಗೊಂಡ್ಬಂದು
ಸೆಹಿಕಿ 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 ಸೆಹಿಕಿ. ಬ್ಯಾಲೆನ್ಸ್ ಮಾಡುವಂತಹ, ಸಮತೋಲನವನ್ನು ತರುವಂತಹ, ಸಾಮರಸ್ಯವನ್ನು ತರುವಂತಹ ಶಿವ ಪಾರ್ವತಿಯರ ಅದ್ಭುತವಾದಂತಹ ಆ ಚೈತನ್ಯ ಭರಿತವಾದಂತಹ ಕಿರಣಗಳು, ಗುಲಾಬಿ ಬಣ್ಣದ ಕಿರಣಗಳು ನಮ್ಮ ಶರೀರದ ಮೇಲೆ ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಗುಲಾಬಿಯ ಬಣ್ಣ, ಮಳೆಯ ರೀತಿಯಲ್ಲಿ ನಮ್ಮ ಶರೀರವನ್ನೆಲ್ಲ ಕೂಡ ತುಂಬಿಕೊಳ್ತಾ ಇದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಮಲದ ಬಣ್ಣದ ಹೂವಿನ ರೀತಿಯಾದಂತಹ ಗುಲಾಬಿ 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 ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗಿದೆ. ಶರೀರದಲ್ಲಿರುವಂತಹ ಎಲ್ಲ ನಮ್ಮ ಆಲೋಚನೆಗಳು ಸಮತೋಲನವಾಗಿದೆ, ಭಾವನೆಗಳು ಸಮತೋಲನವಾಗಿದೆ, ವಿಚಾರಗಳು ಸಮತೋಲನವಾಗಿದೆ, ಬ್ಲಡ್ ಸೆಲ್ಸ್ಗಳು ಸಮತೋಲನವಾಗ್ತಾ ಇದೆ, ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ಗಳು ಸಮತೋಲನವಾಗ್ತಾ ಇದೆ, ಹಾರ್ಮೋನ್ಸ್ಗಳು ಸಮತೋಲನವಾಗ್ತಾ ಇದೆ, ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸಮತೋಲನ ಸಮತೋಲನ ಸಮತೋಲನ, ಬ್ಯಾಲೆನ್ಸ್ 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 ಆಗಿದೆ. ಶರೀರವೆಲ್ಲವೂ ಕೂಡ ಗುಲಾಬಿಯಮಯವಾಗಿದೆ. ಈಗ ನಿಮಗೆ ಎಲ್ಲಿ ಪ್ರಾಬ್ಲಮ್ ಇದೆ? ನಿಮಗೆ ಬೆನ್ನಿನಲ್ಲಿ ನೋವಿದೆಯಾ, ಮೂಳೆನಲ್ಲಿ ನೋವಿದೆಯಾ, ಅಥವಾ ಯಾವ ಭಾಗದಲ್ಲಿ ನಿಮಗೆ ನೋವಿದೆಯಾ, ಅಲ್ಲಿ ನಿಮ್ಮ ಕೈಗಳನ್ನು ಸ್ವಲ್ಪ ದೂರದಲ್ಲಿ ತಗೊಂಡ್ಬಿಟ್ಕೊಳ್ಳಿ. ಆ ಒಂದು ಶರೀರದ ಭಾಗದಲ್ಲಿ ನೀವು ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಶರೀರದ ಭಾಗದಲ್ಲಿ ಇರುವಂತಹ ಎಲ್ಲ ಮೂಳೆಗಳಲ್ಲಿ ಇರುವಂತಹ ಮಾಂಸಖಂಡಗಳು, ಅಲ್ಲಿರುವಂತಹ ಬ್ಲಡ್ ಸೆಲ್ಸ್ ಗಳಲ್ಲಿ ಒಂದೊಂದು ಅಣುವಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಕೈಗಳಿಂದ ಹರಿದು ಬರುತ್ತಿರುವಂತಹ ಶಕ್ತಿಯುತವಾದಂತಹ ಕಿರಣಗಳಿಂದ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡಿದೆ. ಕಪ್ಪು 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 ಹೊಗೆಯ ರೀತಿ ಹೋಗ್ತಾ ಇದೆ. ಈಗ ನೀವು ಅಲ್ಲಿ ಸೆಹಿಗಿ 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 ಸೆಹಿಗಿ, ಗುಲಾಬಿ 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 ಬಣ್ಣದ ಪರಮಾತ್ಮನ ದಿವ್ಯ ಚೈತನ್ಯವು ಸ್ಥಾಪನೆಯಾಗಿ ಅಲ್ಲಿರುವಂತಹ ಮಾಂಸಖಂಡಗಳು, ಸ್ನಾಯುಗಳು, ನರಗಳು, ಬ್ಲಡ್ ಸೆಲ್ಸ್ಗಳು, ಮೂಳೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಬಣ್ಣ ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನವಾಗಿದೆ, ಅದ್ಭುತವಾಗಿದೆ. ನೀವು ಅಫರ್ಮೇಶನ್ಸ್ ಅನ್ನ ಕೊಡ್ಬೇಕಿಲ್ಲ. ನಿಮ್ಗೆ ಎಲ್ಲಿ ಪಾರ್ಟ್ ಅಲ್ಲಿ ನಿಮ್ಗೆ ನೋವಿದೆಯೋ ಅಲ್ಲಿ ಆ ಒಂದು ಪಾರ್ಟ್ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ಶಕ್ತಿಯುತವಾಗಿದೆ, ಎನರ್ಜೆಟಿಕ್ ಆಗಿದೆ, ಅದ್ಭುತವಾಗಿ ನೀವು ಎಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ನಾನು ಸಂಪೂರ್ಣವಾಗಿ ನಾನು ಆರೋಗ್ಯವಾಗಿದ್ದೇನೆ, ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ಸಂಪೂರ್ಣವಾಗಿ ಸ್ವಸ್ಥವಾಗಿದೆ. ಸೂಪರ್ ಸೂಪರ್ ಸೂಪರ್. ಈಗ ಚೌಕುರಿಯನ್ನ ಬರೋದು ದೊಡ್ಡದಾಗಿ ಚೌಕುರಿ 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 ಚೌಕುರಿ. ರೇಖೆಯ ಮಾರ್ಗದರ್ಶನವಿದೆ ಮಾರ್ಗದರ್ಶನವಿದೆ ಮಾರ್ಗದರ್ಶನ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ನಿರಂತರವಾಗಿ ನಡೆಯಲಿ ನಿರಂತರವಾಗಿ ನಡೆಯಲಿ. ನಾನು ಸುರಕ್ಷಿತಳಾಗಿದ್ದೇನೆ ನಾನು ಸುರಕ್ಷಿತಳಾಗಿದ್ದೇನೆ ನಾನು ಸುರಕ್ಷಿತಳಾಗಿದ್ದೇನೆ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ನವ ದುರ್ಗಿಯರಿಗೆ, ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಗುರುಗಳಿಗೆ, ಎಲ್ಲ ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಉಪಸ್ಥಿತರಾಗಿರುವ ಎಲ್ಲ ನಿಮ್ಮ ಇಷ್ಟ ದಿವ್ಯ ದೈವ ಶಕ್ತಿಗಳಿಗೆ ಧನ್ಯವಾದ ಧನ್ಯವಾದ ಧನ್ಯವಾದ. ಪ್ರಣಾಮಗಳು 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 ಪ್ರಣಾಮಗಳು. ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರು ಕಡೆಗೆ ತಗೊಂಡು ಬಂದು ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಹೇಗನ್ನಿಸ್ತಾ ಇದೆ? ಬಾಡಿ ಎಲ್ಲ ಫುಲ್ ಫ್ರೀ ಆಗಿದೆ ಮ್ಯಾಮ್. ಸೂಪರ್ ಸೂಪರ್. ತುಂಬಾ ಪೇನ್ ಇತ್ತು ನನ್ಗೆ. ಯಾರು ಮಾತಾಡ್ತಾ ಇರೋದು? ರೇಣುಕಾ ಮ್ಯಾಮ್. ಓಕೆ ಓಕೆ, ಹಾ ಹೇಳಿ ಹೇಳಿ. ಸೂಪರ್ ಥ್ಯಾಂಕ್ ಸೂಪರ್ ಯು. ಸೂಪರ್ ಸೂಪರ್. ಮತ್ತೆ ಇನ್ಯಾರಾದ್ರೂ ಹೇಳಿ. ನಿಮ್ಮ ಅನುಭವ ಹೇಳ್ಬೇಕು. ನೂತನ ಹೊಸಬ್ರು ಚಂದನ, ಕಲಾವತಿ, ಶಿವಲೀಲಾ,
ಹೇಳಿ ಹೇಳಿ. ನೂತನ ಅವರು. ಭುವನೇಶ್ವರಿ, ಹರಿಣಿ, ಜ್ಯೋತಿ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ. ಆ ಅಂತ. ತುಂಬಾ ಚೆನ್ನಾಗ್ ಅನ್ಸುತ್ತೆ ಮೇಡಮ್. ಮಾಡ್ತಾ ಇದ್ರೆ ಇನ್ನು ಮಾಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಸೂಪರ್ ಸೂಪರ್. ಅಷ್ಟು ಖುಷಿ ಆಗುತ್ತೆ. ಅದು ಏನೋ ಒಂಥರ ಎನರ್ಜಿ ಬಂದಂಗ ಆಗುತ್ತೆ. ಆ ಒಂದ್ ಗಳಿಗೆ ಮಾಡಿರೋ ಆ ಡೇ ಫುಲ್ ಅದೇ ರೀತಿ ಇರುತ್ತೆ. ಅಷ್ಟು ಕಾನ್ಸಂಟ್ರೇಷನ್ ಆಗಿ ಅಷ್ಟು ಒಂಥರ ಎನರ್ಜಿ ಬಂದಿರುತ್ತೆ ಬಾಡಿಗೆಲ್ಲ. ಸ್ಟ್ರೆಸ್ ಎಲ್ಲ ಹೋಗಿ ಆರಾಮ್ಸೆ ಫ್ರೀ ಆಗುತ್ತೆ ಮೈಂಡ್ ಎಲ್ಲ ಮೇಡಮ್. ಸರಿ ಸರಿ, ಸೂಪರ್ ಸೂಪರ್ ಹರಿಣಿ ಅವರು, ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗ್ ಅನ್ಸುತ್ತೆ ಮೇಡಮ್. ಆತರ ಅಷ್ಟು ಬಾಡಿ ಹೀಲ್ ಆಗುತ್ತೆ. ಸೂಪರ್. ನಿಮ್ಗೆ ಅನುಭವ ಆಗ್ತಾ ಇದೆಯಲ್ಲ, ಅದೇ ಖುಷಿ ಆಗ್ತಾ ಇದೆ. ಸೂಪರ್ ಸೂಪರ್. ಹಾ ಮೇಡಮ್. ಓಕೆ, ಒಳ್ಳೇದಾಗ್ಲಿ. ಈ ರೀತಿಯಾಗಿ ನೀವು ಈ ಸೆಲ್ಫ್ ಫೀಲಿಂಗ್ ಅನ್ನ ನೀವು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಮತ್ತೆ ಏನು ಅಂತ ಹೇಳಿದ್ರೆ, ಇದೇ ತರ ಸೆಂಟೆನ್ಸ್ ನ ಕಾಪಿ ಮಾಡ್ಬೇಕಾ ಅಲ್ವಾ, ಇದೇ ತರ ಹೇಳ್ಬೇಕಾ ಅಂತ ಗೊಂದಲ ಆಗಿದೆ. ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೋ ಆ ಸಮಯದಲ್ಲಿ ನಿಮ್ಗೆ ಹೇಗೆ ಹೀಲಿಂಗ್ ಮಾಡ್ಕೊಳ್ಬೇಕು ಆ ರೀತಿ ಆರಾಮ್ಸೆ ಮಾಡ್ಕೊಳ್ತಾ ಬನ್ನಿ. ನಂತರನೇ ಸೆಂಟೆನ್ಸ್ಗಳು ಹೇಳ್ಬೇಕು ಅಂತ, ವಾಕ್ಯಗಳನ್ನ ಹೇಳ್ಬೇಕು ಅಂತ ಕಾಯ್ಬೇಡಿ. ನೀವು ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗಮನ ಎಲ್ಲವೂ ಕೂಡ ಹೀಲಿಂಗ್ ಅಲ್ಲಿ ಇರಲ್ಲ. ನಿಮ್ಮ ಗಮನ ಎಲ್ಲ ಏನಿರುತ್ತೆ, ನಾನು ಏನ್ ಮಾಡ್ಲಿ, ನೆಕ್ಸ್ಟ್ ಏನ್ ಮಾಡ್ಲಿ, ನೆಕ್ಸ್ಟ್ ಏನ್ ಮಾಡ್ಲಿ ಅಂತ ಅಲ್ಲಿ ಕಡೆ ಇರುತ್ತೆ, ಕ್ರಿಯೆಯಲ್ಲಿ ಇರ್ತೀರ ನೀವು. ಹಾಗಾಗಿ ಆರಾಮ್ಸೆ ಮಾಡ್ತಾ ಬನ್ನಿ, ಏನು ತಲೆ ಕೆಡಿಸ್ಕೋಬೇಡಿ.